ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಯೂಟ್ಯೂಬ್ ಶಾರ್ಟ್ಸ್ನ ಹೆಂಗೆ ವೈರಲ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತಿರೋದ ಯೂಟ್ಯೂಬ್ ಶಾರ್ಟ್ಸ್ನ ಕೂಡ ನೀವು ಮಾನಿಟೈಸೇಷನ್ ಆನ್ ಮಾಡ್ಕೋಬೋದು. ಸೊ ಇದರಲ್ಲೂ ಕೂಡ ನೀವು ಅರ್ನಿಂಗ್ಸ್ನ ಮಾಡ್ಬೋದು ಆ್ಯಂಡ್ ಇದರಿಂದನೂ ಕೂಡ ನಿಮಗೆ ವ್ಯೂಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಸಬ್ಸ್ಕ್ರೈಬರ್ಸು ಕೂಡ ಚೆನ್ನಾಗಿ ಬರುತ್ತೆ. ಸೊ ಆ ಒಂದು ಕಾರಣಕ್ಕೆ ಯೂಟ್ಯೂಬ್ ಶಾರ್ಟ್ಸ್ನ ಹೆಂಗೆ ವೈರಲ್ ಮಾಡೋದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈಗ ನಿಮಗೆ ಗೊತ್ತಿರಲಿ, ಯೂಟ್ಯೂಬ್ ಶಾರ್ಟ್ಸ್ಗೆ ಬರುವಂಥ ವ್ಯೂಸ್ ಮಾಮೂಲಿ ಕಾಮನ್ ವೀಡಿಯೋಸ್ಗಳಿಗೆ ಬರೋದಿಲ್ಲ. ಸೊ ಆ ಒಂದು ಕಾರಣಕ್ಕೆ ನೀವು ಯೂಟ್ಯೂಬ್ ಶಾರ್ಟ್ಸ್ ಮೇಲೆ ನೀವು ತುಂಬ ಒಂದು ಕಾನ್ಸಂಟ್ರೇಟ್ನ ಮಾಡಬೇಕಾಗುತ್ತೆ. ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಬೇಗ ಇನ್ಕ್ರೀಸ್ ಆಗ್ತಾರೆ. ಸೊ ಹಾಗಾದರೆ ಯೂಟ್ಯೂಬ್ ಶಾರ್ಟ್ಸ್ನ ವೈರಲ್ ಹೆಂಗೆ ಮಾಡೋದು ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇ ಟಿಪ್ಸ್ ನಾನು ನಿಮಗೆ ಕೊಡೋದು, ಸೊ ಫಸ್ಟು ಒಂದು ಕ್ಯಾಟಗರಿನ ನೀವು ಚೂಸ್ ಮಾಡ್ಕೋಬೇಕು. ನೀವು ಯೂಟ್ಯೂಬ್ ಶಾರ್ಟ್ಸ್ ಮುಖಾಂತರ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಕ್ಯಾಟಗರಿ ಚೂಸ್ ಮಾಡ್ಕೊಳ್ಳಿ. ಇವಾಗ ಲೈಕ್ ಈಗ ಎಕ್ಸಾಂಪಲ್, ಇವಾಗ ಒಂದು ಕುಕ್ಕಿಂಗ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕುಕ್ಕಿಂಗ್ ಬಗ್ಗೆ ಒಂದು ಶಾರ್ಟ್ ವೀಡಿಯೋಸ್ಗಳನ್ನ ಮಾಡಿ, ಅಥವಾ ನಿಮಗೆ ಕಾಮಿಡಿ ಬರುತ್ತೆ ಅಂತಂದರೆ ಕಾಮಿಡಿ ವೀಡಿಯೋಸ್ಗಳನ್ನ ನೀವು ಶಾರ್ಟ್ ವೀಡಿಯೋಸ್ಗಳನ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ಡೈಲಿ ಅಪ್ಲೋಡ್ ಮಾಡ್ತಾ ಹೋಗಿ. ಆ್ಯಂಡ್ ಡ್ಯಾನ್ಸ್ಗೆ ಇಂಟ್ರೆಸ್ಟ್ ಇದ್ದರೆ ಡ್ಯಾನ್ಸ್ನ ಮಾಡಿ, ಸಿಂಗಿಂಗ್ ಇಂಟ್ರೆಸ್ಟ್ ಇದ್ದರೆ ಸಿಂಗಿಂಗ್ನ ಮಾಡಿ ಅಂತಂದರೆ ಶಾರ್ಟ್ ವೀಡಿಯೋಸ್ಗಳನ್ನ ನೀವು ಆ ಒಂದು ಕ್ಯಾಟಗರಿಗೆ ತಕ್ಕಂಗೆ ನೀವು ಒಂದೇ ಕಾನ್ಸೆಪ್ಟ್ ಮೇಲೆ ವೀಡಿಯೋ ಮಾಡ್ತಾ ಹೋಯ್ತು ಅಂತಂದರೆ ಸೊ ಯೂಟ್ಯೂಬ್ ಅವರು ನಿಮ್ಮೊಂದು ವೀಡಿಯೋನ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಾರೆ, ರೆಕಮೆಂಡ್ ಮಾಡ್ತಾರೆ. ಸೊ ನೀವೇನಾದರೂ ಮಿಕ್ಸ್ ಕಂಟೆಂಟ್ನ ಮಾಡ್ತಾ ಇತ್ತು ಅಂತಂದರೆ ಸೊ ಅವ್ರಿಗೆ ಗ್ಯಾರಂಟಿ ಸಿಗಲ್ಲ, ಇವರು ಯಾವುದಾದ್ರು ಕಂಟೆಂಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಜಾಸ್ತಿ ರೆಕಮೆಂಡ್ ಮಾಡೋದಕ್ಕೆ ಹೋಗಲ್ಲ. ಅದರಿಂದ ಒಂದೇ ಕಾನ್ಸೆಪ್ಟ್ನ ಇಟ್ಕೊಂಡು ಒಂದು ಕ್ಯಾಟಗರಿನ ಚೂಸ್ ಮಾಡಿಕೊಂಡು ಯೂಟ್ಯೂಬ್ ಶಾರ್ಟ್ಸ್ನ ನೀವು ಅಪ್ಲೋಡ್ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ವ್ಯೂಸ್ಗಳಂತೂ ಸಖತ್ತಾಗಿ ಬರುತ್ತೆ. ಸೊ ಇದರಿಂದ ನೀವು ನಿಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬರ್ಸ್ನು ಕೂಡ ಇನ್ಕ್ರೀಸ್ ಮಾಡ್ಕೋಬೋದು. ಇದು ನನ್ನ ಕಡೆಯಿಂದ ಮೊದಲನೇ ಟ್ರಿಕ್. ಇನ್ನು ಎರಡನೇ ಟ್ರಿಕ್ ಏನಪ್ಪ ಅಂತಂದರೆ, ನೀವು ಆಡಿಯನ್ಸ್ ಅಟೆನ್ಷನ್ನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ ಯೂಟ್ಯೂಬ್ ಶಾರ್ಟ್ಸಲ್ಲೂ ಕೂಡ. ಸೊ ನೀವು ಮಾಡುವಂಥ 30 ಸೆಕೆಂಡ್ ಅಥವಾ 15 ಸೆಕೆಂಡ್ ವೀಡಿಯೋ ಆಗ್ಬೋದು ಯೂಟ್ಯೂಬ್ ಶಾರ್ಟ್ ವೀಡಿಯೋ. ಸೊ ಆ ಒಂದು ವೀಡಿಯೋಗೆ ಮಿನಿಮಮ್ ಇಲ್ಲ ಅಂತಂದ್ರೆ ಒಂದು ಅರ್ಧನಾದರೂ ನೋಡುವಂಗೆ ನೀವು ಮಾಡಬೇಕು. ಇವಾಗ ಒಂದು 30 ಸೆಕೆಂಡ್ ವೀಡಿಯೋ ಮಾಡಿದ್ದೀರಾ ಅಂತಂದರೆ ಒಂದು 15 ಸೆಕೆಂಡ್ ಆದರೂ ನೋಡುವಂಗೆ ನೀವು ಆಡಿಯನ್ಸ್ಗಳಿಗೆ ಕೂರಿಸ್ಕೊಳ್ಳೋಂಗೆ ನೀವು ಮಾಡ್ಕೋಬೇಕು. ಸೊ ಇವಾಗ ನೀವು ಏನಾದರೂ ಒಂದು ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಬೇಕು, ಒಂದು ಎಕ್ಸೈಟ್ಮೆಂಟ್ ಬರಬೇಕು, ಅಂದರೆ ಇಂಟ್ರೆಸ್ಟ್ ಬರಬೇಕು ಒಂದು ವೀಡಿಯೋ ನೋಡ್ತಾ ಇದ್ದರೆ. ಸೊ ಈ ಒಂದು ವೀಡಿಯೋನ ಫುಲ್ ನೋಡಬೇಕು ಅಂತ ಅನ್ನಿಸ್ಬೇಕು. ಆ ಥರ ಒಂದು ಎಲಿಮೆಂಟ್ನ ನೀವು ಯೂಟ್ಯೂಬ್ ಶಾರ್ಟ್ಸಲ್ಲಿ ನೀವು ಅಪ್ಲೋಡ್ ಮಾಡಿ, ಖಂಡಿತವಾಗ್ಲೂ ಆಡಿಯನ್ಸ್ ಅಟೆನ್ಷನ್ ಬರುತ್ತೆ. ಆಡಿಯನ್ಸ್ ಅಟೆನ್ಷನ್ ಬಂತು ಅಂತಂದರೆ ವಾಚ್ ಟೈಮು ಕೂಡ ಕೌಂಟ್ ಆಗುತ್ತೆ. ಸೊ ವಾಚ್ ಟೈಮ್ ಕೌಂಟ್ ಆಯಿತು ಅಂತಂದರೆ ವ್ಯೂಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಸಬ್ಸ್ಕ್ರೈಬರ್ಸು ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ. ಸೊ ಆ ಒಂದು ಕಾರಣಕ್ಕೆ ನೀವು ಆಡಿಯನ್ಸ್ ಅಟೆನ್ಷನ್ನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ ಯೂಟ್ಯೂಬ್ ಶಾರ್ಟ್ಸಲ್ಲಿ. ಇನ್ನು ಮೂರನೇ ಟ್ರಿಕ್ನ ನಾನು ನಿಮಗೆ ಕೊಡೋದಾದರೆ, ನೀವು ಟೈಟಲ್ನು ಕೂಡ ನೀವು ತುಂಬ ಚೆನ್ನಾಗಿ ಹಾಕಬೇಕಾಗುತ್ತೆ. ಕೆಲವೊಂದು ಸಲ ನಿಮ್ಮ ಒಂದು ವೀಡಿಯೋ ಚೆನ್ನಾಗಿಲ್ಲ ಅಂತಂದ್ರೂ ಕೂಡ ಟೈಟಲಿಂದ ನೋಡಿ ಓಪನ್ ಮಾಡೋರು ಕೂಡ ಇರ್ತಾರೆ. ಇವಾಗ ನೀವು ನನ್ನ ಒಂದು ಚಾನಲಲ್ಲಿ ಒಂದು ವಿಡಿಯೋ ಹಾಕಿದೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ನನ್ನ ಎದುರಾಕೊಂಡ್ರೆ ನನ್ನ ನಕ್ಕನ್ನು ಸಿಗದಾಗ್ತೀನಿ ಅಂತ ಹಾಕಿದೆ, ನನ್ನ ಎದುರಾಕೊಂಡ್ರೆ ನನ್ನ ನಕ್ಕನ್ನು ಸಿಗದಾಗ್ತೀನಿ ಅಂತ ಹಾಕೊಂಡಿದ್ದೆ. ಸೊ ಆ ಟೈಟಲ್ ಎಷ್ಟು ಕ್ಯಾಚಿ ಆಗಿತ್ತು, ನಿಮ್ಗೆ ಇಷ್ಟ ಆಯಿತು. ಸೊ ಆದ್ದರಿಂದ ಏನಪ್ಪ ಇವರು ಸಡನ್ನಾಗಿ ಹಿಂಗೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಓಪನ್ ಮಾಡ್ತೀರಾ. ಓಪನ್ ಮಾಡಿದಾಗ ಅಲ್ಲೊಂದು ಸಾಂಗ್ ಬರುತ್ತೆ. ಯಾವುದು ಸಾಂಗ್ ಅಂತಂದರೆ ಪೊಗರು ಸಾಂಗು. ಎದುರು ಹಾಕೊಂಡ್ರೆ ನನ್ನ ನಕ್ಕನ್ನು ಸಿಗದಾಗ್ತೀನಿ ಅಂತ ಲೈನ್ ಬರುತ್ತಲ್ಲ, ಆ ಒಂದು ಲೈನ್ನ ನಾನು ಡಬ್ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ. ಸೊ ಅವಾಗ ಟೈಟಲ್ ಆ ಥರ ಹಾಕೋದ್ರಿಂದ ಯಾರನ್ನ ಇವ್ರು ಎದುರಾಕೊಂಡಿರ್ಬೇಕು ನಿಜವಾಗ್ಲೂ ಅಂತ ಅಂದ್ಬಿಟ್ಟು ಓಪನ್ ಮಾಡ್ತಾರೆ. ಸೊ ಓಪನ್ ಮಾಡಿದಾಗ ಆ ಒಂದು ಡೈಲಾಗ್ ನೋಡ್ಬಿಟ್ಟು ತುಂಬ ಖುಷಿ ಪಡ್ತಾರೆ. ಸೊ ಆ ಒಂದು ಕಾರಣಕ್ಕೆ ನೀವು ಟೈಟಲ್ನು ಕೂಡ ಕ್ಯಾಚಿಯಾಗಿ ಹಾಕಬೇಕಾಗುತ್ತೆ. ಸೊ ನಾನೇನಾದ್ರು ಸುಮ್ಮನೆ ಪೊಗರು ಟೈಟಲ್ ಟ್ರ್ಯಾಕ್ ಡಬ್ ಸ್ಮ್ಯಾಶ್ ಅಂತ ಹಾಕಿದರೆ ಯಾರು ಓಪನ್ ಮಾಡ್ತಿರಲಿಲ್ಲ. ನಾನು ಆ ಒಂದು ಲೈನ್ ಹಾಕಿರೋದಕ್ಕೆ ಓಪನ್ ಮಾಡಿ ನೋಡಿ ಇಷ್ಟಪಟ್ಟಿರುವಂಥದ್ದು. ಸೊ ಆ ಒಂದು ಕಾರಣಕ್ಕೆ ಫಸ್ಟ್ ನೀವು ಇಂಟ್ರೆಸ್ಟ್ನ ತರಿಸ್ಬೇಕು ಆಡಿಯನ್ಸ್ಗಳಿಗೆ, ನೋಡೋರಿಗೆ. ಸೊ ಆ ಒಂದು ಕಾರಣಕ್ಕೆ ಟೈಟಲ್ಗಳನ್ನ ಚೆನ್ನಾಗಿರುವಂಥ ಟೈಟಲ್ ಹಾಕಿ. ಸೊ ಇದರಿಂದ ಕೂಡ ನಿಮಗೆ ವ್ಯೂಸು ಕೂಡ ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತೀನಿ, ಯೂಟ್ಯೂಬ್ ಶಾರ್ಟ್ಸಲ್ಲಿ ನಿಮಗೆ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಟ್ರಿಕ್ನ ನಾವು ನಿಮಗೆ ಕೊಡೋದಾದರೆ, ಸೊ ನೀವು ಹ್ಯಾಶ್ಟ್ಯಾಗ್ಗಳನ್ನ ಉಪಯೋಗಿಸ್ಕೋಬೇಕು. ಇವಾಗ ನೀವು ಟೈಟಲ್ ಹಾಕ್ತಿರಲ್ಲ ಯೂಟ್ಯೂಬ್ ಶಾರ್ಟ್ಸಲ್ಲಿ, ಅಲ್ಲಿ ಹ್ಯಾಶ್ಟ್ಯಾಗ್ ಶಾರ್ಟ್ಸ್ ಅಂತ ಹಾಕಿ, ಹ್ಯಾಶ್ಟ್ಯಾಗ್ ಯೂಟ್ಯೂಬ್ ಶಾರ್ಟ್ಸ್ ಅಂತ ಹಾಕಿ, ಹ್ಯಾಶ್ಟ್ಯಾಗ್ ವೈರಲ್, ಈ ಥರ ನೀವು ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ನಿಮಗೆ ಮೇಯ್ನಾಗಿ ಹೇಳೋದು ಯೂಟ್ಯೂಬ್ ಶಾರ್ಟ್ಸ್ ಅಂತ ಹಾಕಿ ಅಥವಾ ಶಾರ್ಟ್ಸ್ ಅಂತ ಹಾಕಿ. ಸೊ ಇದರಿಂದ ನಿಮ್ಮೊಂದು ವೀಡಿಯೋ ಕ್ಲಿಕ್ ಆಗುವಂಥ ಚಾನ್ಸಸ್ ಇರುತ್ತೆ, ರೆಕಮೆಂಡ್ ಆಗುವಂಥ ಚಾನ್ಸಸ್ ಇರುತ್ತೆ ಯೂಟ್ಯೂಬ್ ಶಾರ್ಟ್ ವೀಡಿಯೋಸ್ಗಳು. ಓಕೆ, ಇನ್ನು ನೆಕ್ಸ್ಟ್ ಟ್ರಿಕ್ನ ನಾನು ನಿಮಗೆ ಕೊಡೋದಾದ್ರೆ, ನೀವು ಟ್ಯಾಗ್ಸ್ಗಳನ್ನ ಅಪ್ಲೋಡ್ ಮಾಡಬೇಕು. ಅಫ್ಕೋರ್ಸ್ ನೀವು ಯೂಟ್ಯೂಬ್ ಆ್ಯಪ್ ಮುಖಾಂತರ ನೀವು ಶಾರ್ಟ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಅಲ್ಲಿ ನಿಮಗೆ ಟ್ಯಾಗ್ಸ್ ಹಾಕೋದಕ್ಕೆ ಅವಕಾಶ ಸಿಗೋದಿಲ್ಲ. ಸೊ ಆದ್ದರಿಂದ ನೀವೇನು ಮಾಡಬೇಕು, ಒಂದು ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ಆ ಒಂದು ವೀಡಿಯೋನ ಪ್ರೈವೇಟ್ ಆಗಿ ಫಸ್ಟ್ ಅಪ್ಲೋಡ್ ಮಾಡ್ಕೊಳ್ಳಿ, ಪ್ರೈವೇಟು ಅನ್ಲಿಸ್ಟೆಡ್ ಅಪ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ಗೆ ಹೋಗ್ಬಿಟ್ಟು ನೀವು ಟ್ಯಾಗ್ಸ್ಗಳನ್ನ ಅಪ್ಲೋಡ್ ಮಾಡಬೇಕು. ಇವಾಗ ನೀವು ಪೊಗರು ಸಾಂಗ್ಗೆ ನೀವು ಡಬ್ ಸ್ಮ್ಯಾಶ್ ಮಾಡಿದ್ದೀರಾ ಅಂತಂದರೆ ಪೊಗರು ನ್ಯೂ ಸಾಂಗ್, ಪೊಗರು ಮೂವಿ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ನೀವು ಟ್ಯಾಗ್ಸ್ ಹಾಕೋದ್ರಿಂದ ಆ ಒಂದು ವೀಡಿಯೋಗೆ ರ್ಯಾಂಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಇವಾಗ ಯಾರೋ ಪೊಗರು ಮೂವಿ ಟೈಟಲ್ ಟ್ರ್ಯಾಕ್ ನೋಡಬೇಕು ಅಂತ ಸರ್ಚ್ ಮಾಡಿದ್ರೆ ನಿಮ್ಮ ಶಾರ್ಟ್ಸ್ನು ಕೂಡ ಅಲ್ಲಿ ತೋರಿಸುತ್ತೆ. ಸೊ ಆದ್ದರಿಂದ ಫಸ್ಟ್ ನೀವು ಟ್ಯಾಗ್ಸ್ಗಳನ್ನ ಹಾಕೊಳ್ಳಿ, ಟ್ಯಾಗ್ಸ್ನ ಹಾಕೊಂಡು ಆಮೇಲೆ ವೀಡಿಯೋನ ಪಬ್ಲಿಕ್ ಮಾಡಿ. ಓಕೆ, ಸೊ ಇನ್ನು ನೆಕ್ಸ್ಟ್ ಟ್ರಿಕ್ನ ನಾವು ನೋಡೋದಾದರೆ, ತಮ್ನೇಲ್ನು ಕೂಡ ನೀವು ಚೆನ್ನಾಗಿ ಹಾಕಬೇಕಾಗುತ್ತೆ. ಸೊ ನಿಮ್ಗೆ ಗೊತ್ತಿರೋದು ಯೂಟ್ಯೂಬ್ ಶಾರ್ಟ್ಸಲ್ಲಿ ನೀವು ತಮ್ನೇಲ್ನ ಹಾಕಲಿಲ್ಲ ಅಂತಂದರೆ ಹಿಂಗೆ ನೆಟ್ಗೆ ಬಂದುಬಿಟ್ಟಿರುತ್ತೆ. ಸೊ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಲ್ಲ. ಸೊ ಆ ಒಂದು ಕಾರಣಕ್ಕೆ ನೀವು ಅದಕ್ಕೆ ಒಂದು ಸಪ್ರೇಟ್ ತಮ್ನೇಲ್ನ ನೀವು ಕ್ರಿಯೇಟ್ ಮಾಡಿಬಿಟ್ಟು ಒಂದು ಒಳ್ಳೆ ತಮ್ನೇಲ್ನ ಹಾಕಬೇಕು. ಸೊ ಅವಾಗ ನೋಡೋರಿಗೆ ಇಂಟ್ರೆಸ್ಟ್ ಬರುತ್ತೆ, ಇದನ್ನು ನೋಡಲೇಬೇಕು ಅನ್ನೋ ಒಂದು ಆಸಕ್ತಿ ಬರುತ್ತೆ. ಸೊ ಆ ಒಂದು ಕಾರಣಕ್ಕೆ ಒಂದು ಒಳ್ಳೆ ತಮ್ನೇಲ್ನ ಹಾಕಿ, ಇದರಿಂದ ನಿಮ್ಮ ಒಂದು ವೀಡಿಯೋಸ್ಗಳಿಗೂ ಕೂಡ ವ್ಯೂಸ್ಗಳು ಬರುತ್ತೆ.
ಓಕೆ, ಸೊ ಇನ್ನು ಕೊನೆ ಟ್ರಿಕ್ನ ನಾನು ನಿಮಗೆ ಕೊಡೋದಾದರೆ ಟ್ರೆಂಡಿಂಗ್ ಸಾಂಗ್ಸ್ಗಳನ್ನ ನೀವು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಲೈಕ್ ಇವಾಗ ಈಗ ಯಾವುದೋ ಕಣ್ಣು ಹೊಡೆಯೋಕೆ ರಾಬರ್ಟ್ ಸಾಂಗ್ ಬಂತು, ಸೊ ಅದು ತುಂಬ ಟ್ರೆಂಡ್ ಆಗ್ತಾಯಿತ್ತು. ಸೊ ಆ ಥರ ಒಂದು ಟ್ರೆಂಡಿಂಗ್ ಸಾಂಗ್ಸ್ಗಳನ್ನ ನೀವು ಪಿಕ್ ಮಾಡಿಕೊಂಡು ನೀವೇನಾದರೂ ಡಬ್ ಸ್ಮ್ಯಾಶ್ನ ಮಾಡ್ತೀರಾ ಅಂತಂದರೆ ಸೊ ಆಡಿಯೋನು ಕೂಡ ಸರ್ಚ್ ಆಗ್ತಾ ಇರುತ್ತೆ ಯೂಟ್ಯೂಬಲ್ಲಿ. ಸೊ ಅದರಿಂದ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ ವೀಡಿಯೋನು ಕೂಡ ಟ್ರೆಂಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ನಾನು ಹೇಳೋದೇನು ಅಂತಂದರೆ ಟ್ರೆಂಡಿಂಗ್ ಸಾಂಗ್ಸ್ಗಳನ್ನ ಪಿಕ್ ಮಾಡಿಕೊಂಡು ಯೂಟ್ಯೂಬ್ ಶಾರ್ಟ್ಸ್ನ ಮಾಡಿ ಖಂಡಿತವಾಗ್ಲೂ ರೀಚ್ ಆಗುತ್ತೆ. ಸೊ ಇವಾಗ ನಾನು ಏನೇನೆಲ್ಲ ಟಿಪ್ಸ್ ಹೇಳಿದೆ ಇದನ್ನೆಲ್ಲ ನೀವು ಫಾಲೋ ಮಾಡ್ತಾ ಬಂತು ಅಂತಂದರೆ ನಿಮ್ಮೊಂದು ಶಾರ್ಟ್ ವಿಡಿಯೋ ಖಂಡಿತವಾಗ್ಲೂ ವೈರಲ್ ಆಗುತ್ತೆ, ಒಂದು ಒಳ್ಳೆ ವ್ಯೂಸ್ ಬರುತ್ತೆ. ಸೊ ನಿಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸು ಕೂಡ ಇನ್ಕ್ರೀಸ್ ಆಗ್ತಾರೆ. ಸೊ ಈ ಥರ ನಿಮ್ಮೊಂದು ಶಾರ್ಟ್ ವೀಡಿಯೋಸ್ನ ವೈರಲ್ ಮಾಡ್ಕೋಬೋದು ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಡ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.